ಸರಿ, ನಾವು ಹೋಟ್ಲಿಗೆ ಹೋಗೋಣ ಇವತ್ತು. ಸರಿ ಪಪ್ಪ, ನಿಮ್ ಇಷ್ಟ. ಓಕೆ ಓಕೆ. ಆನಂದ್, ಏನಾಯ್ತು? ಟೆನ್ಷನ್ ಅಲ್ಲಿ ಇದೆಯಾ? ಅಂಥದ್ದೇನಿಲ್ಲ, ಏನೋ ಒಂದು ಪ್ಲಾನ್ ಮಾಡಿದ್ದೆ, ಅದು ದಬಾಕೊಂಡ್ಬಿಡ್ತು. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೇನೆ ಅಷ್ಟೇ. ಏನಂತ ಪ್ಲಾನು? ಎಲ್ಲ ಹೋಗ್ಬೇಕಾಗಿತ್ತು ಚಿನ್ನ, ಬಾ ಅಂತ ಗೆಳಿಂದ ಕರೆದೆ, ಒಂದೇ ಮಾತಲ್ಲಿ ಬರಲ್ಲ ಅಂದ್ಬಿಟ್ಟ. ಆನಂದ್, ಅದೇನು ಅಂತ ಸ್ವಲ್ಪ ಬಿಡ್ಸಿ ಹೇಳ್ತೀಯಾ? ಆಕ್ಚುಲಿ ಏನಂದ್ರೆ, ನಾನು ನೀನು ಹೋಗ್ಬೇಕು, ಇಬ್ಬರೇ ಹೋಗೋದು ಯಾಕೆ, ಜೊತೆಗೆ ಅವನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕರೆದೆ. ಇರು, ಇನ್ನೊಂದ್ಸರ್ತಿ ಪ್ರಯತ್ನ ಪಟ್ಬಿಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಬೇಗ ಬೇಗ ರೆಡಿಯಾಗು, ನಾನು ರೆಡಿ ಆಗ್ತೀನಿ. ಹೇಳಪ್ಪ. ನೋಡಿ ಗೆಳೆಯ, ನಾನು ನಿನ್ನ ಪ್ರೀತಿಯ ಗೆಳೆಯ, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ಬರ್ತೀಯಾ ಇಲ್ವಾ? ಒಂದೇ ವಾಕ್ಯದಲ್ಲಿ ಉತ್ತರಿಸು. ಬರ್ತಿದ್ದೀನಿ. ಏನಿದು 2 ನಿಮಿಷದಲ್ಲಿ ಈ ಪಾರ್ಟಿ ಬದಲಾವಣೆ? ಕಾರಣ ಏನಾದರೂ ಇದ್ಕೊಂಡೋಗ್ಲಿ, ಒಟ್ಟಿನಲ್ಲಿ ನೀನು ಬರ್ತಿದ್ದಲ್ಲ, ನಂಗೆ ಅಷ್ಟೇ ಸಾಕು. ಗೆಳೆಯ, ನಾನು ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದ್ಬಿಡು, ಓಕೆನಾ? ಓಕೆ, ಬರ್ತೀನಿ. ಸರಿ ಗೆಳೆಯ, ಓಕೆ, ಬಾಯ್. ಪುಟಿ, ಇವತ್ತು ನೀನು ಇಷ್ಟಪಟ್ಟಾಗೆ ತೋಟ್ಲಿಗೆ ಹೋಗೋಣ. ಓಕೆ, ಚಲೋ 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 ಚಲೋ. ಗೆಟ್ ರೆಡಿ, ಕಮ್ 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 ಕಮ್. ಬರ್ತಾನಂತೆ. ಅವ್ನು ಬರ್ತಾನೆ ಅಂತ ನೀನು ಆಡೋ ರೀತಿಯಲ್ಲೇ ಗೊತ್ತಾಯ್ತು ಬಿಡು. ಏನ್ ವಿಷಯ? ಇವತ್ತು ಹಬ್ಬ ಕಣೆ, ಸಿಕ್ಕಾಪಟ್ಟೆ ಮಜಾ, ಅನುರಾಗ ಬಂಧನ. ಪಾ, ಅದೇನ್ ಅನುರಾಗ ಬಂಧನ ಅಂತ ಸ್ವಲ್ಪ ಬಿಡ್ಸಿ ಹೇಳ್ತೀಯಾ? ಅದು ಹೇಳಿದ್ರೆ ಅಷ್ಟು ಮಜಾ ಇರಲ್ಲ, ಅಲ್ಲಿ ನೀನು ಬರ್ತಿಯಲ್ಲ, ನಿನಗೆ ಗೊತ್ತಾಗುತ್ತೆ. ಬಾ, ಬೇಗ ರೆಡಿಯಾಗಿ ಹೋಗು. ಇಷ್ಟು ಬೇಗನಾ? ಅಂದ್ರೆ ಹೆಣ್ಮಕ್ಳು ಮಿನಿಮಮ್ 2 ಅವರ್ ತಗೋತಾರಲ್ಲ ರೆಡಿ ಆಗೋದಕ್ಕೆ, ಅದಕ್ಕೆ ಹೇಳಿದೆ. ಹೋಗಿ ಬೇಗ ರೆಡಿಯಾಗ. ನಾನೇನ್ ಲೇಟ್ ಮಾಡಲ್ಲ, ಬೇಗನೆ ರೆಡಿ ಆಗ್ತೀನಿ. ಹಾಗಾದ್ರೆ ನಾನು ಲೇಟ್ ಮಾಡ್ತೀನಲ್ವಾ? ಸರಿ, ನಾನೇ ರೆಡಿ ಆಗ್ಬಿಡ್ತೀನಿ. ಏನ್ ನಡೆಸ್ತಾ ಇದ್ದ ನೀನು? ಏನು ಹೇಳ್ತಾನೆ ಇಲ್ವಲ್ಲ? ಸ್ವಲ್ಪ ಈ ಕಡೆಗಿನ್ನ ಈ ಕಡೆಗೆ ಚಿಕ್ಕದಾಯ್ತು ಅನ್ಸುತ್ತೆ, ಬಟ್ ಓಕೆ. ಏನೋ ಫಿನಿಶಿಂಗ್ ಟಚ್ ಕೊಟ್ಬಿಡ್ತೀನಿ. ಸೂಪರ್. ನೋಡ್ಕೋ ಈಗ, ಕಮಾನ್. ಸೂಪರ್ ಆಗಿದೆ ಪಪ್ಪ. ಏಯ್, ಕಿಂಡಲ್ ಮಾಡ್ತಾ ಇದೀಯಾ? ಇಲ್ಲ ಪಪ್ಪ, ನಿಜವಾಗ್ಲೂ ಚೆನ್ನಾಗಿ ಹಾಕಿದೀರಾ. ಎರ್ಲು ಬಿಡ್ಬಿಟ್ಟೆ, ಬಾಯ್ಲಿ. ನೀನು ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತೀಯ. ನಾನು ಒಂದಷ್ಟು ಬಟ್ಟೆ ಐರನ್ ಮಾಡ್ಕೋಬೇಕು, ರೆಡಿ ಆಗ್ಬೇಕಲ್ಲ. ರೆಡಿ ಆಗ್ತೀನಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಹಾಡಿದೆ ತೂಗಿ. ಕಣ್ಣು ದಾರಿ ಬಿಟ್ರೆ ಹೋಗ್ತೀವಪ್ಪ. ಥ್ಯಾಂಕ್ ಯು ಕೊರೈ, ಥ್ಯಾಂಕ್ ಯು. ಚೂರ್ ಲೆಫ್ಟ್ ಬರ್ಬೇಕಿತ್ತು. ಬೊಟ್ಟಲ್ಲ ಕಂದ, ಜಡೆ ಜಡೆ ಒಂಚೂರು ಲೆಫ್ಟ್ ಬರ್ಬೇಕಿತ್ತು. ನನ್ನ ಪಪ್ಪನ್ ಕೇಳ್ತೀನಿ. ಅದು ಆಕ್ಚುಲಿ ಪಪ್ಪನ್ ತಪ್ಪಲ್ಲ, ನಿಮ್ಗೆ ಈ ಬೇಬಿ ಹೇರ್ಸ್ ಇದೆ ಅಲ್ಲ, ಅದರಿಂದ ತೊಂದರೆ ಆಗುತ್ತೆ. ಸೊ ನೀವೊಂದು ಕೆಲಸ ಮಾಡಿ, ನೀವು ಹೇರ್ ಕಟ್ ಮಾಡಿಸ್ಬಿಡಿ. ಕೂದಲು ಕಟ್ ಮಾಡಿಸ್ಕೋಬೇಕಾ? ಅಪ್ಪ, ನಾನ್ ಕೂದಲು ಕಟ್ ಮಾಡಿಸ್ಕೊಳ್ಳಲ್ಲ, ಯಾಕಂದ್ರೆ ಕೂದಲು ಜಾಸ್ತಿ ಇದ್ರೆ ಹೂ ಮುಡ್ಕೋಬಹುದಲ್ಲ, ಅದು ನನಗೆ ತುಂಬಾ ಇಷ್ಟ, ಅದಕ್ಕೆ. ಓ, ಹೂ ಮುಡ್ಕೊಳ್ಳೋದು ಇಷ್ಟನಾ? ಹೌದು ಮ್ಯಾಮ್. ಏನ್ ಗೊತ್ತಾ ಕಂದ, ಇದು ಗಿಡಗಳನ್ನ ಟ್ರಿಮ್ ಮಾಡಿದ್ರೆ ಹೊಸದಾಗಿ ಚಿಗುರುತ್ತೆ ಅಂತಾರಲ್ಲ, ಅದೇ ಲಾಜಿಕ್ ಕೂದಲಿಗೂ ಅಪ್ಲೈ ಆಗುತ್ತೆ. ಈ ಕೂದಲು ಇದೆಯಲ್ಲ, ಇದು ಬೆಳೀತಾ ಬೆಳೀತಾ ಈ ರೀತಿ ಸ್ಪ್ಲಿಟ್ ಆಗೋಗ್ಬಿಡುತ್ತೆ. ಸ್ಪ್ಲಿಟನ್ಸ್ ಅಂತಾರೆ ಬೇಬಿ ಹೇರ್ಸ್. ಅದನ್ನ ಕಟ್ ಮಾಡಿದ್ರೆ ಕೂದಲು ಉದ್ದಕ್ಕೆ ಸಮವಾಗಿ ಬೆಳೆಯುತ್ತೆ, ಜಾಸ್ತಿ ಬೆಳೆಯುತ್ತೆ. ಆಗ ನೀವು ತಪ್ಪು ಜಡೆ ಹಾಕೋಬಹುದು, ಇನ್ನಷ್ಟು ಹೂ ಮುಡ್ಕೊಳ್ಬಹುದು. ಅದಕ್ಕೆ ಹೇಳ್ತಿದೀನಿ, ಕಟ್ ಮಾಡ್ಸೋಣ? ಕಟ್ ಮಾಡಿಸ್ಕೊಂತೀನಿ ಮ್ಯಾಮ್, ಆದರೆ ನಿಮ್ ತರ ಉದ್ದಕ್ಕೆ ಬೆಳೆಯತ್ತಾ? ನನ್ಗಿಂತ ಇನ್ನೂ ಉದ್ದಕ್ಕೆ ಬೆಳೆಯುತ್ತೆ. ಹಾ, ಮಾಡಿಸ್ಕೊಂತೀನಿ. ಒಂದ್ ಮಾತನ್ನ ನಾ ಪಪ್ಪನ್ ಕೇಳ್ಬಂದ್ಬಿಡ್ತೀನಿ. ಪಪ್ಪಾಗ್ ಸರ್ಪ್ರೈಸ್ ಕೊಡೋಣ. ಹಾ, ಪಪ್ಪನ್ ಸರ್ಪ್ರೈಸ್ ಕೊಡೋಣ. ನೀವು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಬನ್ನಿ, ನಾನು ಹೋಗಿ ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ಓಕೆ. ನಾನು ರೆಡಿ ಇದೀನಪ್ಪ, ಡ್ರೆಸ್ ಚೇಂಜ್ ಮಾಡ್ಬೇಕಷ್ಟೇ. ಇವಳೆಲ್ಲ ಹೊರಗಡೆ ಹೋಗಿದ್ದಾಳೆ. ಮೋಸ್ಟ್ಲಿ ನನ್ನ ಮಗ ಬಂದು ರೇಗಿಸ್ತಾ ಇದ್ದ,
ಅದಕ್ಕೆ ಇವಳು ಅವನಿಗೆ ನಾವು ಹೋಟ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರಕ್ಕೆ ಹೋಗಿರ್ಬೇಕು. ಇಲ್ಲಪ್ಪ ಲೇಟ್ ಮಾಡಲ್ಲ ಕಣ, ಬಂದ್ಬಿಡ್ತೀವಿ. ಹಾಂ ಯಾವ ಥರ ಲೇಟ್ ಮಾಡಿದ್ದೀನಿ ನಾನು, ಇಡ ಫೋನ್. ಪಪ್ಪ ಇದೇನಿತ್ತು ಕೂದಲೆಲ್ಲ ಕಟ್ಟಾಗ್ಬಿಟ್ಟಿದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಅದು ಎದುರುಗಡೆ ಮನೆಯಲ್ಲಿ ಮ್ಯಾಮ್ ಇದಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಕಟ್ ಮಾಡಿಸಿದ್ರು. ಯಾಕಂತೆ? ಅದು ನನಗೆ ತುಂಬಾ ಬೇಬಿ ಹೇರ್ಸ್ ಇದೆಯಲ್ಲ ಪಪ್ಪ, ಅದರಿಂದ ಜಡೆ ಹಾಕಕ್ಕಾಗಲ್ವಂತೆ. ಈ ತರ ಕಟ್ ಮಾಡಿಸ್ಬಿಟ್ರೆ ಹೇರ್ಸ್ ತುಂಬಾ ಉದ್ದಕ್ಕೆ ಬೆಳೆಯತ್ತಂತೆ. ಮ್ಯಾಮೆ ಕರ್ಕೊಂಡು ಹೋಗಿದ್ರಾ? ಹೌದು ಪಪ್ಪ. ಅಂದ್ರೆ ಭೂಮಿಕಾ ಅವರು ನಾನು ಜಡೆ ಹಾಕೋದನ್ನ ನೋಡಿದ್ದಾರೆ, ಅದಕ್ಕೆ ಈ ರಿಯಾಕ್ಷನ್ಸ್. ಇಷ್ಟೆಲ್ಲ ಪ್ರೀತಿ ಇದ್ಕೊಂಡು ಸುಮ್ಮನೆ ಡ್ರಾಮಾ ಮಾಡ್ತಾರಲ್ಲ. ಇರಲಿ ಸರಿ, ಹೋಗಿ ಸ್ನಾನ ಮಾಡ್ಕೊಂಡ್ಬಿಡು. ಹೋಗಿ. ಇಲ್ಲ ಪಪ್ಪ, ನನ್ಗೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಅಲ್ಲೇ ಹೇರ್ ವಾಶ್ ಮಾಡಿಸ್ಬಿಟ್ರಾ? ಹೌದು ಪಪ್ಪ, ನನ್ಗದು ಹೇರ್ ಕಟ್ ಮಾಡಿಸಾದ್ಮೇಲೆ ಇಲ್ಲ ಒಂಥರ ಇರಿಟೇಟ್ ಆಗ್ತಾ ಇತ್ತು, ಅದಕ್ಕೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಸೂಪರ್ ಪುಟ್ಟಿ, ಸೂಪರ್. ಪಪ್ಪ, ನಾನು ಹೇಗ್ ಕಾಣಿಸ್ತಾ ಇದೀನಿ ಅಂತ ಹೇಳೇ ಇಲ್ಲ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕ ಪುಟ್ಟಿ. ಬೊಂಬೆ ಬೊಂಬೆ ತರ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಪಪ್ಪ. ನನ್ನ ದೃಷ್ಟಿನ ತಕ್ಬಿಡುತ್ತೆ, ದೃಷ್ಟಿ ತೆಗಿತೀನಿ ಇರು. ಏ ಪುಟ್ಟಿ.